ನಿನ್ನ ಕಿಡ್ನಾಪ್ ಮಾಡಿ ಹೇಳಿದ್ದು ನಿಮ್ಮ ಮತ್ತೇನೆ ಸುಳ್ಳು ಮುಗೊಳ್ತಾ ಇದ್ಯಾ ನಿಜ ಹೇಳೋ ನಿಮ್ಮ ಅಕ್ಕನೇ ಕಣೋ ಅಕ್ಕನೇ ಕಿಡ್ನಾಪ್ ಮಾಡಿ ಕೊಟ್ಟಿದ್ದು ಬೇಕಾರೆ ಹೋಗಿ ಕೇಳ್ಕೊ ನಿಜ ಇಲ್ಲ ಅಂದ್ರೆ ಆಮೇಲೆ ಬಂದು ಹೇಳು ಸುಳ್ಳು ಹೇಳ್ಬೇಡ ನೋಡು ಈಗಲೂ ನಿಮ್ಮ ಅಕ್ಕನೇ ಫೋನ್ ಮಾಡ್ತಾ ಇರೋದು ನೋಡು ನೋಡು ಹಲೋ ಹೇಳಿ ಮೇಡಮ್ ಯಾಕೆ ಡಲ್ ಆಗಿದೆಯಾ ಅದು ಇಲ್ಲೊಂದು ಸ್ವಲ್ಪ ಬಿಸಿಯಾಗಿ ಏನೋ ಬಿತ್ತು ಅದಕ್ಕೆ ಏನು ಕಾಫಿ ಮೇಡಮ್ ಸರಿ ನಾವು ಲಕ್ಕಿನ ಕಿಡ್ನಾಪ್ ಮಾಡಿದ್ದು ಅದೇನು ವರ್ಕ್ ಆಗಿಲ್ಲ ಇನ್ನು 10 ದಿನದಲ್ಲಿ ಅವನಿಗೆ ಫೈನಲ್ ಮ್ಯಾಚ್ ಇದೆ. ಅವನು ಅದರಲ್ಲಿ ಆಟ ಆಡಬಾರ್ದು. ಒಂದು ವೇಳೆ ಆಡಿದ್ರೂ ವಿನ್ ಆಗಬಾರ್ದು. ಆ ರೀತಿ ಏನಾದರೂ ಪ್ಲಾನ್ ಇದ್ದರೆ ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಓಕೆ ಮೇಡಮ್, ಈ ವೇಳದ ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ಮಾಡ್ಕೊಡ್ತೀನಿ ಬಿಡಿ. ಸರಿ ಕೇಳಿಸ್ಕೊಂಡೇನೋ? ದುಶ್ಮನ್ ಇರೋದು ನಿಮ್ಮನೇಲೆ, ನನ್ನ ಹತ್ರ ಬಂದು ಏನು ಅರ್ಕೊಂತಿದ್ಯಾ? ಹೋಗೋ ತಾಕತ್ತಿದ್ರೆ ಅಲ್ಲಿ ಕೇಳ್ಕೊ ಹೋಗು. ನಾವು ಲಕ್ಕಿನ ಕಿಡ್ನಾಪ್ ಮಾಡಿದ್ದು ಅದೇನು ವರ್ಕ್ ಆಗಿಲ್ಲ. ಇನ್ನು 10 ದಿನದಲ್ಲಿ ಅವನಿಗೆ ಫೈನಲ್ ಮ್ಯಾಚ್ ಇದೆ. ಅವನು ಅದರಲ್ಲಿ ಆಟ ಆಡ ಒಂದು ವೇಳೆ ಆಡಿದ್ರೆ ಆ ರೀತಿ ಏನಾದರೂ ಪ್ಲಾನ್ ಇದ್ರೆ ಯೋಚನೆ ಮಾಡು. ನಾನು ಯೋಚನೆ ಲಕ್ಕಿ, ನಿನ್ ಫೈನಲ್ ಮ್ಯಾಚ್ ಯಾವಾಗ, ಗೆಲ್ಲೋದು ಯಾವಾಗ ಅಂತ ಕೇಳೋಣ ಅಂತಿದ್ರೆ ನಿನ್ ಕೈಗೆ ಸಿಕ್ತಿಲ್ವಲ್ಲ ನೀನು? ನಾನು ಕಪ್ ಗೆಲ್ಲೋದನ್ನ ಸಹಿಸ್ಕೊಳ್ಳೋದಕ್ಕೆ ಜನ ಯಾರು ಇಲ್ವಲ್ಲಮ್ಮ ಈ ಮನೇಲಿ, ಎಲ್ಲ ಉರ್ಕೊಂಡು ಸಾಯ್ತಾರೆ. ಯಾಕೇನಾಯ್ತು? ಶತ್ರುನ ಮನೇಲಿ ಇಟ್ಕೊಂಡು ಇನ್ನೇನಾಗುತ್ತೆ? ಯಾಕೆ ಕೋಪದಲ್ಲಿದ್ಯಾ? ಏನಾಯ್ತು? ಎಲ್ಲ ಗೊತ್ತಾಗುತ್ತೆ, ಸುಮ್ಮನಿರಮ್ಮ. ಅತ್ಗೆ ಯಾಕೆ ಅಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ? ಆರಾಮಾಗಿ ಕರೀರಿ. ಆರಾಮಾಗಿರೋದಕ್ಕೆ ನೀವು ಬಿಡ್ಬೇಕಲ್ವಾ? ಈ ಮನೆಗೆ ಎಷ್ಟು ಗೌರವ ಇದೆ ಅಂತ ಗೊತ್ತಾ ನಿಮ್ಗೆ? ದೊಡ್ಡ ಸೊಸೆ ನೀವು, ಹೇಗೆ ನಡ್ಕೋಬೇಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಕಾರಣ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ವಿಷಯ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ನಿಮ್ ಯೋಗ್ಯತೆ ಏನಂತ ಎಲ್ರಿಗೂ ಗೊತ್ತಾಗುತ್ತೆ. ಲಕ್ಕಿ, ಯಾಕೋ ಈ ಕೂಗಾಡ್ತಿದ್ಯಾ? ಏನಾಯ್ತು? ಇಂಥ ಒಳ್ಳೆ ಅಣ್ಣನಿಗೆ ದೇವತೆ ಅಂತ ಹೆಂಡತಿ ಸಿಕ್ಕಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಇಷ್ಟು ಕೆಟ್ಟವರು ಅಂತ ನನ್ಗೆ ಗೊತ್ತಿರಲಿಲ್ಲ. ಲಕ್ಕಿಯವ್ರೆ, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನಿಮ್ ಫ್ರೆಂಡ್ ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯಲ್ಲ, ಅದೆಲ್ಲ ಏನೂ ಇಲ್ಲ, ಬರೀ ಸುಳ್ಳು. ಇವ್ರಿಗೆ ಬೇರೆನೇ ಆಂಗಲ್ ಇದೆ. ಪಿಂಕಿ ಬಗ್ಗೆ ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಅವಳಂಥದ್ದು ಏನು ಮಾಡಲ್ಲ. ಹಾಗಂತ ನೀವು ಅನ್ಕೊಂಡಿದ್ದೀರಾ? ನಾನು ಹಾಗೆ ನಂಬಿದ್ದೆ, ಆದ್ರೆ ನಂಬಿಕೆ ದ್ರೋಹ ಮಾಡಿಬಿಟ್ರು. ಗೀತಾ, ನಂಬಕ್ ಹೋಗ್ಬೇಡ, ಯಾರು ನಂಬೇಡಿ ಇವ್ರನ್ನ. ಕಬಡ್ಡಿಯಲ್ಲಿ ಬೆಳೆದಿದ್ದೀರಾ, ದುಡ್ಡು ಹೆಸರು ಸಂಪಾದನೆ ಮಾಡ್ತಿದ್ದೀರಾ, ಅದಕ್ಕೆ ದುರಹಂಕಾರದ ಮಾತುಗಳು. ನಿಮ್ಗೇನು ಸಹಿಸಕ್ಕಾಗಲ್ವೋ ಅದನ್ನ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಲ್ವಾ? ನಿಮ್ಮ ಮನಸ್ಫೂರ್ತಿ ವಿಷಾನೇ ಇರೋದು. ಲಕ್ಕಿ, ನನ್ನ ಮಾತಿನ ಮುದ್ದಿಲ್ಲ. ಯಾಕೆ? ನಾನು ಕಬಡ್ಡಿ ಆಡೋದು ನಿಮ್ಗೆ ಇಷ್ಟ ಇಲ್ವಾ? ನಾನು ಹೆಸರು ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ನಾನು ಬದುಕಿರೋದೇ ನಿಮ್ಗೆ ಇಷ್ಟ ಇಲ್ಲ? ಹಾಗಂತ ಯಾರು ಹೇಳಿದ್ರು? ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಹತ್ರ ಯಾಕೆ ಮಾತಾಡ್ತಿದ್ದೀರಾ? ಇವತ್ತು ನಿಮ್ಮ ನಿಜವಾದ ಮುಖ ಏನು ಅಂತ ಮನೆಯವ್ರು ಎಲ್ರಿಗೂ ಗೊತ್ತಾಗುತ್ತೆ. ಈ ಮನೆಯಲ್ಲಿ ನನಗೆ 3 ಕಾಸಿನ ಮರ್ಯಾದೆ ಇಲ್ಲ. ಯಾರು ಬೇಕಾದ್ರೂ ನನ್ನ ಮೇಲೆ ಕೂಗಾಡ್ತಾರೆ. ಏನು ಬಿಟ್ಟು ಬಿದ್ದಿದ್ದೀನ ನಾನು? ಹಾಗೆ ಅನ್ಕೋಬೇಡ ಪಿಂಕಿ, ವಿಷಯ ಏನು ಅಂತ ಕೇಳೋಣ ಇರೋ. ಮನೆಗೆ ಬಂದವರು ವಿನಾಕಾರಣ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ.
ದುಡ್ಡಿನ ಕೊಬ್ಬು ಈ ರೀತಿ ಎಲ್ಲ ಮಾತಾಡಿಸ್ತಾ ಇರೋದು. ಇವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಒಂದ್ ಕ್ಷಣ ನನ್ನ ಮನೇಲಿ ಇರಲ್ಲ. ಸುಮ್ಮನೆ ಇರೆ. ಯಾಕೋ ಬಂದ ತಕ್ಷಣ ಜಗಳ ಆಡ್ತಿದ್ಯಾ? ಸುಮ್ಮನೆ ಜಗಳ ಮಾಡ್ತಾ ಇಲ್ಲ, ಅದಕ್ಕೆ ಒಂದು ಕಾರಣ ಇದೆ. ಹಾ, ಬಿಟ್ಟಿ ಬಿದ್ದಿದ್ದೀನಲ್ಲ ಮನೆಯಲ್ಲಿ, ಅದಕ್ಕೆ ಮನೆಯವರೆಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ದಬಾಯಿಸ್ ಕೇಳೋಂಥ ಗಂಡ ಇಲ್ಲ ಅಂದ್ರೆ ಹೆಂಗಸ್ರ ಪರಿಸ್ಥಿತಿ ಇದೇ ಆಗೋದು. ಹಿಂಗೆ ಸುಮ್ಮನೆ ಇರು ಅಂತ ಹೇಳಿದ್ನಲ್ವಾ? ಯಾಕೆ ಅಣ್ತಮ್ಮಂದಿರ ಮಧ್ಯೆ ಜಗಳ ತಂಡ ಆಗ್ತಿದ್ಯಾ? ಏನೋ ಕಾರಣ ಜಗಳ ಆಡಕ್ಕೆ? ಹೇಳೋ, ಇವನ್ ಮಾತಿ ಮಾತು ಬೆಳೀತಾ ಇರುತ್ತೆ. ವೆಡ್ಡಿಂಗ್ ಆನಿವರ್ಸರಿ ದಿನ ನನ್ನ ಕಿಡ್ನಾಪ್ ಮಾಡಿದ್ದು ಮಹೇಶ. ಮಹೇಶಂಗೆ ಹೇಳಿ ಕಿಡ್ನಾಪ್ ಮಾಡಿಸಿದ್ದು ಇವರೇ. ಆನಿವರ್ಸರಿ ದಿನ ನಾನು ಮನೆಗೆ ಬರಬಾರ್ದು ಅಂತ ಇವರೇ ಪ್ಲಾನ್ ಮಾಡಿದ್ದು. ಎಂತ ದೊಡ್ಡ ಸುಳ್ಳು. ನೀವು ಬಂದು ಹೀಗೆ ಕೂಗಾಡ್ಬಿಟ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಾ? ನೋಡ್ರಿ, ನಾನೇನೋ ಮಾಡಿದ್ದೀನಿ ಅನ್ನೋ ಹೇಗೆ ಅಪವಾದ ಮಾಡ್ತಿದ್ದಾರೆ. ನೀವೇನು ಮಾತಾಡದೆ ಸುಮ್ಮನೆ ನಿಂತಿರ್ತೀರಲ್ಲ, ಅದಕ್ಕೆ ಎಲ್ರು ಬಾಯಿಗೆ ಬಂದಂಗೆ ಮಾತಾಡೋದು. ನೋಡಿ ದತ್ತ ಅವ್ರೆ, ನೀವಿನ್ನೂ ಏನು ಮಾತಾಡದೆ ಸೈಲೆಂಟಾಗಿ ನಿಂತಿದ್ರೆ ನನ್ನ ಬಗ್ಗೆ ಬೇರೆ ಏನೇನಾದರೂ ಹೇಳ್ಬಿಡ್ತಾರೆ. ಕಾರಣ ಹೇಳೋಕ್ಕೂ ಮುಂಚೆ ಕೂಗಾಡ್ಬಿಟ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಾ? ತಪ್ಪು ಮಾಡಿ ನೋಡಿ ಜೋರಾಗಿ ಮಾತಾಡ್ತಿದ್ದಾರೆ ಅಂತ ಅತ್ತಿಗೆ ಅಂತ ಸುಮ್ಮನಿದ್ದೀನಿ. ಏನ್ ಮಾಡ್ತೀರಾ? ಹೊಡಿತೀರಾ? ಕೈ ಎತ್ತಿ ನೋಡೋಣ. ಒಂದ್ ಡೇಟ್ ಹೊಡಿರಿ ನೋಡೋಣ. ಬಾರೆ ಈ ಕಡೆ. ಅವ್ನು ಯಾಕೆ ನಿನ್ ಮೇಲೆ ಕೈ ಮಾಡ್ತಾನೆ? ನೋಡಿ ಅತ್ತೆ ಹೇಗ್ ಮಾತಾಡ್ತಿದ್ದಾರೆ. ಅದಕ್ಕೆ ಅನ್ನೋ ಮರ್ಯಾದೆ ಸ್ವಲ್ಪನೂ ಇಲ್ಲ. ಮನೇಲಿ ಯಾರು ಹೇಳೋರು ಕೇಳೋರಿಲ್ಲ ಅಂದ್ರೆ ಹೀಗೆ ಬಾಯಿಗೆ ಬಂದಂಗೆ ಮಾತಾಡೋದು. ಲಕ್ಕಿ, ನೀನ್ ಜಗಳ ಆಡ್ಬೇಕು ಅಂತಾನೆ ಮನೆಗೆ ಬಂದಿದ್ಯೇನೋ ನೀನು? ಬಾಯಿಗೆ ಬಂದು ಮಾತಾಡ್ತಿಲ್ಲಮ್ಮ, ನಾನು ಇರೋ ವಿಷಯನೇ ಹೇಳ್ತಾ ಇರೋದು. ಮಹೇಶಂಗೆ ಹೇಳಿ ಕಿಡ್ನಾಪ್ ಮಾಡಿಸಿದ್ದು ನೀವೇ ತಾನೇ? ಹೇಳಿ. ಅವ್ನು ಯಾರೋ ಹೇಳ್ದ ಅಂತ ನೀನ್ ಯಾಕೆ ಕೂಗಾಡ್ತಿದ್ಯಾ? ಪ್ರೂಫ್ ಇದೆಯಾ ಏನಾದ್ರು? ಸುಮ್ಮನೆ ಹೇಳ್ತಾ ಇಲ್ಲಪ್ಪ, ನಾನು ಪ್ರೂಫ್ ಇಟ್ಕೊಂಡೇ ಮಾತಾಡೋದು. ನೋಡು, ನಿಮ್ಮ ಅಕ್ಕನೇ ಕಣೋ ನಿನ್ನ ಕಿಡ್ನಾಪ್ ಮಾಡಿಸಿದ್ದಕ್ಕೆ ಸುಪಾರಿ ಕೊಟ್ಟಿದ್ದು. ಬೇಕಾರೆ ಹೋಗಿ ಕೇಳ್ಕೊ, ನಿಜ ಇಲ್ಲ ಅಂದ್ರೆ ಆಮೇಲೆ ಬಂದು ಹೇಳು. ಈಗ ಹೇಳೋದು ತಡ? ನಾನು ಹೇಳಿ ತಪ್ಪ ಅಥವಾ ಇವ್ರು ಮಾಡಿ ಸರಿನಾ? ನಾನು ಏನು ಅನ್ಯಾಯ ಮಾಡಿದ್ದೀನಿ ಇವ್ರಿಗೆ? ಯಾಕೆ ಇಷ್ಟೊಂದು ದ್ವೇಷ ನನ್ನ ಮೇಲೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಮ್ಮ ಮನೆನ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡಿ ದತ್ತ ಅವ್ರೆ, ನೀವು ಅದನ್ನೆಲ್ಲ ನಂಬೇಡಿ. ಯಾವಾಗ ನಿದ್ದಿದ್ದಾಗ ತೆಗೆದುಕೊ. ಯಾಕಪ್ಪ? ಏನ್ ಮಾಡಿದ್ಲ ನನ್ನ ಮಗಳು? ಯಾಕೆ ಅವಳು ಹೊಡಿತಾ ಇದೀಯಾ? ನನ್ನ ಮಗಳ ಮೇಲೆ ಇಷ್ಟು ದಿನ ಆಯ್ತು ನಾನೇ ಕೈ ಮಾಡಿಲ್ಲ. ಮನೆಯವ್ರ ಮಾತೆಲ್ಲ ಕೇಳ್ಕೊಂಡು ಅವಳಿಗೆ ಹೊಡಿತಾ ಇದೀಯಾ? ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಅವಳು ಮಾಡಿರೋ ಮನೆ ಆಳ್ ಬುದ್ಧಿ ಗೊತ್ತಾದ್ರೆ ನೀವೇ ಸುಮ್ಮನೆ ನಿಂತ್ಕೋತೀರಾ. ನೋಡಮ್ಮ, ನೀವಾಗಿರೋದು ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಲಕ್ಕಿ ಅವ್ರು ಹೇಳ್ತಾರೆ. ಇವ್ರು ನೋಡಿದ್ರೆ ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತಾರೆ. ಈ ಮನೆಯವ್ರೆಲ್ಲರೂ ನನ್ನನ್ನ ಕೆಲಸದೊಳಗೆ ಮಾಡ್ಕೊಂಡಿದ್ದಾರೆ. ಏನಪ್ಪ ಹೇಳು, ಅಂತ ತಪ್ಪು ಏನ್ ಮಾಡಿದಾಳೆ ನನ್ನ ಮಗಳು? ಆನಿವರ್ಸರಿ ದಿನ ನಾನು ಮನೆಗೆ ಬರಬಾರ್ದು ಅಂತ ಮಹೇಶಂಗೆ ಹೇಳಿ ಕಿಡ್ನಾಪ್ ಮಾಡಿಸಿದ್ದು ಇವರೇ. ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಏನೇನೋ ಹೇಳ್ಬೇಡಲ್ಲಕ್ಕಿ. ಅದ್ಗೇನೋ ಗೌರವ ಇರ್ಲಿ. ಅವಳಿಗೆ ಇರಬೇಕು ಈ ಮನೆ ಸೊಸೆಯಾಗಿ ಒಳ್ಳೆ ಬುದ್ಧಿ. ನೀವು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿರ್ತಾನೆ, ಅವಳು ಕಲಿಯೋದು. ನೀವು ಹೇಳ್ಕೊಟ್ಟಿಲ್ಲ, ಅವಳು ಕಲ್ತಿಲ್ಲ. ಅಂದ್ರೇನು? ಲಕ್ಕಿ ಏನ್ ಹೇಳಿದ್ರು ಅದನ್ನೆಲ್ಲ ನಂಬಿಡ್ತೀಯ ಗೊತ್ತಾ? ಮಹೇಶ ಮಾಡಿರೋದು ಅಷ್ಟು ವಿಡಿಯೋ ಮಾಡಿ ತಂದಿದ್ದಾನೆ ಲಕ್ಕಿ, ನೋಡ್ತೀರಾ? ಇವ್ರಿಗೆ ಗೊತ್ತಿರಲ್ವಾ ಚಿಕ್ಕಮ್ಮ, ಇಬ್ರು ಒಟ್ಟಿಗೆ ಸೇರ್ಕೊಂಡೇ ಮಾಡಿರ್ತಾರೆ. ಇವಾಗ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ.
ಇಷ್ಟು ದಿನದಿಂದ ಇವಳು ಮಾಡ್ಕೊಂಬಂದಿರೋದು ಇಂಥ ಕೆಲಸಗಳೇ ತಾನೇ. ಒಂದು ಸಮಸ್ಯೆ ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಸಮಸ್ಯೆನ ತಗೊಬಂದು ನಮ್ಮ ಮನೆ ನೆಮ್ಮದಿನ ಹಾಳು ಮಾಡ್ತಾಳೆ. ಈ ಅಪರೂಪಕ್ಕೆ ಶ್ರೀಮಂತಿಗೆ ನೋಡಿದ್ರೆ ಕೆಲವರಿಗೆ ತಲೆ ತಿರುಗುತ್ತಲ್ಲ, ಹಾಗೆ ಇವಳಿಗೆ. ನನ್ನ ಮಗಳು ಅಂಥ ಕೆಲಸ ಎಲ್ಲ ಮಾಡೋದಿಲ್ಲ. ಅವಳು ಯಾವಾಗಲೂ ತಲೆ ಬಗ್ಸಿ ನಡೆಯೋಳು. ಓಹೋ, ತುಂಬ ನೋಡಿದ್ದೀನಿ. ಮದುವೆ ಆದಾಗಿಂದ ನೋಡಿ ನೋಡಿ ಸಾಕಾಗೋಗಿದೆ. ಲಕ್ಕಿ ಸಂಪಾದನೆ ಮಾಡಿ ಏನು ಒಬ್ಬನೇ ಕೂತ್ಕೊಂಡು ತಿಂತಾ ಇದ್ದಾನ? ಅವ್ನು ದುಡಿತಾ ಇರೋದು ನಮ್ಮೆಲ್ಲರೂ ಒಳ್ಳೇದಕ್ಕೆ ತಾನೆ. ಅವನಿಗೆ ಹೆಸರು ಬಂದರೆ ನಮ್ಮ ಮನೆಗೂ ಒಳ್ಳೆ ಹೆಸರು ಬರುತ್ತೆ. ನಮ್ಮ ಮನೇಲೆಲ್ಲ ಎಷ್ಟು ನೆಮ್ಮದಿಯಾಗಿದ್ದೋ, ನೀವು ನಿಮ್ಮ ಮಗಳು ಬಂದ್ಬಿಟ್ಟು ಇಡೀ ಮನೆ ನೆಮ್ಮದಿನೇ ಹಾಳು ಮಾಡಾಕ್ಬಿಟ್ರಿ. ಏನಪ್ಪ ದತ್ತ, ಹೆಂಡ್ತಿನ ಹೀಗೆ ಬಿಟ್ಕೊಡ್ತೀಯಲ್ಲ? ಹಾಗೆಲ್ಲ ಮಾತಾಡ್ತಾರ ಹೆಂಡತಿ ಬಗ್ಗೆ? ಮಾತಾಡ್ತೀನಿ ಕಣ್ರಿ. ನೀವು ಮಾಡಿರೋ ಕೆಲಸ ಅಂಥದ್ದು, ನಿಮ್ಮ ಮಗಳಿಗೆ ಕಲಿಸಿರೋ ಬುದ್ಧಿ ಅಂಥದ್ದು. ಎಷ್ಟು ದಿನ ಅಂತ ನಾನು ಸಹಿಸ್ಕೊಂಡು ಹೋಗ್ಲಿ, ದಿನ ದಿನ ಸಾಕಾಗೋಗಿದೆ ನನಗೆ. ನೋಡಿ, ಅವಳ ಮೇಲೆ ಕೈ ಎತ್ತೋದಕ್ಕೂ ನನಗೆ ಇಷ್ಟ ಇಲ್ಲ, ನಂಗೆ ಅವಳ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಈಗಲೇ ಕರ್ಕೊಂಡು ಹೋಗಿ, ಹೋಗ್ತಾ ಇರಿ. ಅವ್ನು ಯಾರೋ ಏನೋ ಹೇಳ್ದ ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದ ತಕ್ಷಣ ನೀವು ನಂಬಿಟ್ರಿ. ಅದು ಸುಳ್ಳು ನಿಜನ ಅಂತ ತಿಳ್ಕೊಬೇಕು ತಾನೆ. ನೀನು ನಡ್ಕೊಳ್ಳೋದ್ರಲ್ಲೇ ಗೊತ್ತಾಗುತ್ತೆ ನೀನು ಹೇಳ್ತಾ ಇರೋದು ನಿಜನ ಸುಳ್ಳ ಅಂತ. ತಮ್ಮನ ಮಾತು ಕೇಳ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಕಟ್ಟೋನೆ ನಿನ್ನೆ ನಾನು ನೋಡ್ತಾ ಇರೋದು. ಇವಳು ಎಲ್ಲಿಗೂ ಹೋಗಲ್ಲ, ಈ ಮನೆನೇ ಇರ್ತಾಳೆ. ಸುಮ್ಮನೆ ಸಾಕು. ಮಗಳು ತಪ್ಪು ಮಾಡಿದ್ರೆ ಬೈದ್ ಬುದ್ಧಿ ಹೇಳೋದು ಬಿಟ್ಬಿಟ್ಟು ವಹಿಸ್ಕೊಂಡು ನಿಂತಿದ್ದಾರೆ. ಇಂಥದ್ರಿಂದಾನೆ ಎಷ್ಟೋ ಸಂಸಾರ ಹಾಳಾಗೋದು, ಬೀದಿಗೆ ಬರೋದು. ಈ ಸಂಸಾರ ಹಾಳಾಗ್ಲಿ ಅಂತೇನು ಈ ಮನೆಗೆ ನನ್ನ ಮಗಳನ್ನ ನಾನು ಕೊಟ್ಟಿಲ್ಲ, ಅಥವಾ ಈ ಮನೆಯಿಂದ ನಾವೇನು ಹೊತ್ಕೊಂಡು ಹೋಗಿಲ್ಲ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಇರೋದಕ್ಕೂ ಆಗಲ್ಲ. ಮೊದಲು ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿದತ್ತ. ಅವಳು ಯಾತಕ್ಕೆ ಮಾಡ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೊಳ್ಳಿ. ಅವಳ ಜಾಗದಲ್ಲಿ ಒಂದ್ಸಲ ನಿಂತ್ಕೊಂಡು ಯೋಚನೆ ಮಾಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಅವಳು ಯಾಕೆ ಇದೆಲ್ಲ ಮಾಡ್ತಿದ್ದಾಳೆ ಅಂತ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಅವಳು ಯಾವತ್ತೂ ಒಂದು ಒಳ್ಳೆ ಕೆಲಸನೂ ಮಾಡಿಲ್ಲ. ಯಾವ್ದಾದ್ರು ಮಾಡಿದ್ರೆ ಒಂದು ಹೇಳಿ ನೋಡೋಣ, ಹೇಳ್ರಿ. ನೀವು ನಿಮ್ಮ ತಮ್ಮ ಇಬ್ಬರು ಕಬಡ್ಡಿ ಪ್ಲೇಯರ್ಸು, ಆದರೆ ಅದೃಷ್ಟ ಇಲ್ಲ ಅವನಿಗೆ ಒಲ್ದಿದೆ. ನಿಮ್ಗೇನು ಸಿಕ್ಕಿದೆ? ಲಕ್ಕಿ ಕಬಡ್ಡಿ ಟೀಮ್ಗೆ ಕ್ಯಾಪ್ಟನ್ ಆದ, ಹಣ ಹೆಸರು ಎಲ್ಲ ಸಂಪಾದನೆ ಮಾಡ್ದ, ಈಗ ಸುಖವಾಗಿದ್ದಾನೆ. ಇದನ್ನೆಲ್ಲ ನೋಡಿದಾಗ ನನ್ನ ಮಗಳಿಗೆ ಎಲ್ಲೋ ಒಂದು ಕಡೆ ಸಂಕಟ ಆಗೋದಿಲ್ವಾ? ಗಂಡನಿಗಿಲ್ಲದೆ ಇರೋ ಅದೃಷ್ಟ ಮೈದನಿಗಿದೆ ಅಂತ. ಆ ಬೇಸರದಲ್ಲಿ ಅವಳು ಮಹೇಶಂಗೆ ಏನೋ ಹೇಳಿರ್ಬೋದು. ಅದಕ್ಕೆ ನೀವೆಲ್ಲ ಸೇರ್ಕೊಂಡು ಕೊಲೆ ಮಾಡ್ಬಿಟ್ಟಿದ್ದಾಳೇನೋ ಅನ್ನೋ ಥರ ಅವಮಾನ ಮಾಡ್ತಾ ಇದ್ದೀರಲ್ಲ. ಅಲ್ಲ ಜಲ್ಜಾ, ಲಕ್ಕಿನ ಕಿಡ್ನಾಪ್ ಮಾಡಿಸಿ ಆಟ ಆಡಿಸೋದನ್ನ ತಪ್ಪಿಸ್ಬಿಟ್ರೆ ದತ್ತನ್ಗೆ ಅದೃಷ್ಟ ಬಂದ್ಬಿಡುತ್ತಾ? ನಿಮ್ಮ ಮಗಳು ಖುಷಿಯಾಗಿರ್ತಾಳ? ನಮ್ಮ ಮನೆ ಸೊಸೆ ಮಾಡೋ ಕೆಲಸ ಅಲ್ಲ ಇದು. ಹಾಯಾಗಿ ದಂಡಿಸ್ಬೇಕೇ ಹೊರತು ಸಮರ್ಥಿಸ್ಕೊಳ್ಳೋದಲ್ಲ. ಏನು ದಂಡಿಸ್ತಾರೆ ಚಿಕ್ಕಮ್ಮ? ಅಮ್ಮ ಮಗಳದು ಒಂದೇ ಬುದ್ಧಿ, ಕೆಟ್ಟ ಬುದ್ಧಿ. ಇವರಿಬ್ರು ಹೀಗೆ ಬಿಟ್ರೆ ಲಕ್ಕಿನ ಕೊಲೆ ಮಾಡ್ಸೋಕ್ಕೂ ಎಸಲ್ಲ ಇವರು. ನೋಡಿ, ಒಂದು ವಿಡಿಯೋ ನೋಡಿ ನಾವಿಬ್ರು ಕೆಟ್ಟವರು ಅಂತ ಡಿಸೈಡ್ ಮಾಡಬೇಡಿ. ಆ ವಿಷಯ ಬಿಡಿ, ನಾನು ಹೇಳೋದನ್ನ ಕೇಳಿ. ಲಕ್ಕಿ ಅವರು ಏನೇನು ಮಾಡ್ತಿದ್ದಾರೆ ಅಂತ. ಪಿಂಕಿ, ಏನು ಹೇಳ್ಬೇಡ, ಸುಮ್ಮನೆ ಇರು. ಯಾಕೆ ಹೇಳ್ಬಾರ್ದು? ಎಲ್ಲರ ಮುಂದೆ ಎಷ್ಟು ಅವಮಾನ ಮಾಡ್ತಿದ್ದಾರೆ. ನಾನು ಹೇಳ್ತೀನಮ್ಮ. ಬೇಡ ಕಣೆ, ಲಕ್ಕಿ ಹಣ ಹೆಸರು ಎಲ್ಲ ಸಂಪಾದನೆ ಮಾಡಿದ್ದಾನೆ. ಅವನ ಮಾತಿಗೆ ಇಲ್ಲಿ ವ್ಯಾಲ್ಯೂ ಇರೋದು, ನಮ್ಮ ಮಾತಿಗೆ ಯಾವ ಬೆಲೆನೂ ಇಲ್ಲ. ನಮ್ಮ ಮಾತನ್ನು ಯಾರು ನಂಬೋದು ಇಲ್ಲ. ಸಮಯಕ್ಕೋಸ್ಕರ ಕಾಯಬೇಕು ನಾವು. ಈಗೇನು ಹೇಳ್ಬೇಡ, ಸುಮ್ಮನೆ ಇರು. ಬೇಷ್, ಒಳ್ಳೆ ಕೆಲಸ ಮಾಡಿದ್ರಿ. ಒಂದು ವಿಡಿಯೋ ಇಟ್ಕೊಂಡು ಮನೆಯವ್ರ ಮುಂದೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರಿ. ಎಲ್ಲರೂ ನನ್ನನ್ನು ಕೆಟ್ಟದಾಗ ನೋಡೋ ಹಾಗೆ ಮಾಡಿದ್ರಿ. ನೀವು ನನ್ನ ಹತ್ರ ಬಂದು ಯಾಕೆ ಹೀಗೆ ಮಾಡಿದ್ರಿ ಅಂತ ನನ್ನನ್ನು ಕೇಳಿದ್ರೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೆ. ನಾನು ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತಾ ಇದ್ದೆ.
ಆದರೆ ಎಲ್ಲರ ಮುಂದೆ ನನಗೂ ನಮ್ಮಮ್ಮಂಗೂ ಅವಮಾನ ಮಾಡಿದ್ದೀರಾ. ಇದ್ರ ಪರಿಣಾಮನ ನೀವು ಮುಂದೆ ಎದುರಿಸ್ಬೇಕಾಗತ್ತೆ. ಇವತ್ತು ನೀವು ಹಣ ಮಾಡಿದ್ದೀರಾ, ಹೆಸರು ಮಾಡಿದ್ದೀರಾ, ಅದನ್ನೆಲ್ಲ ಕಳ್ಕೊಂಡು ನಾಳೆ ದಿನ ಬೀದಿಗೆ ಬರಬೇಕು. ಜನರೆಲ್ಲ ನಿಮ್ಮನ್ನ ಚೀತು ಅನ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಮುಚ್ಚೆ ಬಾಯ್. ಏನ್ ನಾಲ್ಗೆ ಇದೆ ಅಂತ ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ಅವನ್ ಬೀದಿಗೆ ಬೀಳೋ ಅಂತದ್ ಏನ್ ಮಾಡಿದ ನಿಂಗೆ? ಅವನು ಏನ್ ದ್ರೋಹ ಮಾಡಿದಾನ ಅವ್ನು ನಿಂಗೆ? ನಾವು ನಿಮ್ಮನ್ನ ಮನೆ ತುಂಬಿಸ್ಕೊಳ್ಳೋದು ಮನೆ ಬೆಳಗ್ಲಿ ಅಂತ, ಮನೆ ಓಡಿಲಿ ಅಂತಲ್ಲ. ಅತ್ತೆ, ನಾನು ಹೇಳೋದ್ ಕೇಳಿಸ್ಕೊಳ್ಳೆ. ಇವರಿಬ್ರು ನನ್ನ ಮಕ್ಕಳು. ಇಬ್ರು ನನ್ನ 2 ಕಣ್ಣುಗಳಿದ್ದ ಹಾಗೆ. ಇವರು ಸಂತೋಷವಾಗಿದ್ರೆ ಇಡೀ ಮನೆನೇ ಸಂತೋಷವಾಗಿರುತ್ತೆ. ಅದನ್ನು ಹಾಳು ಮಾಡೋದಕ್ಕೆ ನಾನು ಬಿಡಲ್ಲ ಪಿಂಕಿ. ದೇವರ ದಯದಿಂದ ಲಕ್ಕಿ ಅನ್ಕೊಂಡ ಹಾಗೆ ಆಡ್ತಾ ಇದ್ದಾನೆ, ಹೆಸರು ಮಾಡಿದ್ದಾನೆ, ದುಡ್ಡು ಮಾಡಿದ್ದಾನೆ. ಅದನ್ನು ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನು ಮನೆ ನೆಮ್ಮದಿ, ಅದನ್ನು ಹಾಳು ಮಾಡೋದಕ್ಕೆ ನಾನೂ ಬಿಡಲ್ಲ. ನೋಡು, ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ ನಿನ್ನಿಂದ ಅಂತ ಕ್ಷಮಿಸ್ತಾ ಇದ್ದೀನಿ. ಮನೆ ಮರ್ಯಾದೆ ದೃಷ್ಟಿಯಿಂದ ಯಾವತ್ತೂ ಈ ಥರ ಮಾಡಕ್ಕೆ ಹೋಗ್ಬೇಡ. ಒಬ್ಬ ಇಡಿಯಟ್ ಒಂದು ಸೀಕ್ರೆಟ್ ಮೇಂಟೈನ್ ಮಾಡೋಕೆ ಬರಲ್ಲ. ಅಲ್ಲ, ಲಕ್ಕಿ ಅವ್ರಿಗೆ ಡೌಟ್ ಬಂದಿದೆ ಅಂತ ಒಂದು ಫೋನ್ ಮಾಡಿದಿದ್ರೆ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ಅದು ಬಿಟ್ಟು ಮನೆಯವ್ರ ಮುಂದೆ ಎಲ್ಲ ನನಗೆ ಬಯಸ್ತಾ. ನಾನು ಆವತ್ತೇ ಬಡ್ಕೊಂಡೆ ಕಣೆ, ಆ ಮಹೇಶಂಗೆ ಏನು ಹೇಳಬೇಡ ಅಂತ. ಅವ್ನು ಯಾವ ಕೆಲಸನೂ ಅರ್ಧಂಬರ್ಧನೆ ಮಾಡೋದು, ಪೂರ್ತಿ ಮಾಡೋ ಅಭ್ಯಾಸನೇ ಇಲ್ಲ ಅವನಿಗೆ. ಆ ಮನೆಯವರು ಎಲ್ಲ ನಿನ್ನ ವಿರುದ್ಧವಾಗೇ ಇದ್ದಾರೆ. ಈಗ ನಿನ್ನ ಗಂಡನು ಅವ್ರ ಪರನೇ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಅವನನ್ನ ಎನ್ಕೇಶ್ ಮಾಡ್ಕೋತಾ ಇದ್ದಾರೆ. ಬೀದಿಗೆ ತರ್ತೀನಿ ಅಂತ ಹೇಳಿದ್ದೀನಿ. ಲಕ್ಕಿ ಅವ್ರು ನಮ್ಮ ಹತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಸುಮತಿ ಇಷ್ಟು ದಿನ ಎಷ್ಟು ಸೈಲೆಂಟ್ ಆಗಿದ್ಲಲೆ, ಇವತ್ತು ನೋಡು ಅವಳು ಎಷ್ಟು ಎಗಾಡ್ತಿದ್ದಾಳೆ ಅಂತ. ಇನ್ನೇನು ಮಾಡ್ತಾರೆ, ಕೈಲಾಗಲ್ವಲ್ಲ, ಮಾತಾಡ್ತಾರೆ. ಅದನ್ನ ಎಲ್ಲರ ಮುಂದೆನೂ ಹೇಳ್ಬಾರ್ದಾಗಿತ್ತು ಕಣೆ ಪಿಂಕಿ ನೀನು. ಅದನ್ನ ನಾವು ಮನಸ್ಸಲ್ಲೇ ಇಟ್ಕೊಂಡು ಏನಾದರೂ ಪ್ಲಾನ್ ಮಾಡಬೇಕಾಗಿತ್ತು. ಈಗ ನಿನ್ನ ಮಟ್ಟ ಹಾಕಕ್ಕೆ ಅವ್ರೇನಾದರೂ ಮಾಡ್ಬಿಡ್ತಾರಷ್ಟೇ. ನಾನು ಸೈಲೆಂಟ್ ಆಗಿದ್ರೆ ಅವರೆಲ್ಲರೂ ಮಾತಾಡ್ತಿದ್ರು, ಅದಕ್ಕೆ ಚಾಲೆಂಜ್ ಮಾಡಿದ್ದು. ಲಕ್ಕಿ ಒಬ್ಬನೇ ಇದ್ದಾಗ ನೀನು ಹೇಳಬೇಕಾಗಿತ್ತು ಕಣೆ. ಎಲ್ಲರ ಮುಂದೆ ವಿಷಯ ಹೇಳಿದ್ದೀನಲ್ಲ, ಎಲ್ರಿಗೂ ತಲೆ ಕೊರಿತಾ ಇರುತ್ತೆ. ಆ ಗೀತನ್ಗೆ ತಲೆ ಕೆಟ್ಟು ಹೋಗಿರುತ್ತೆ. ಅಯ್ಯೋ ದಡ್ಡಿ ಕಣೆ ಅವಳು, ಅವಳಿಗೇನು ಅರ್ಥ ಆಗಲ್ಲ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೋಬೇಕು, ಇಲ್ಲಾಂದ್ರೆ ಅವಳು ಒಳ್ಳೆಯವಳಾಗ್ತಾಳೆ. ಈಗಾಗಲೇ ಅವಳು ಎಲ್ಲಾರ ಕಣ್ಣನ್ನು ಒಳ್ಳೆಯವಳೆ, ನೀನೇ ಕೆಟ್ಟವಳಾಗಿರೋದು ಎಲ್ಲರ ದೃಷ್ಟಿಲೂ. ಆ ಲಕ್ಕಿ ಬಂದು ಎಲ್ರ ಮುಂದೆ ಕೆಟ್ಟೋಳ್ನಂಗೆ ಮಾಡಿದ್ರು. ಅತ್ತ ಅವರು ನೋಡೋ ರೀತಿನೇ ಬೇರೆ ಇರುತ್ತೆ. ಏನೋ ಮಾಡ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದೀನಿ, ಇನ್ನೆಲ್ಲರ ದೃಷ್ಟಿನೂ ನನ್ನ ಮೇಲೆ ಇರುತ್ತೆ. ಎಲ್ರು ನನ್ನನ್ನು ಮೂಲೆ ಗುಂಪು ಮಾಡ್ತಾರಮ್ಮ. ಅಯ್ಯೋ, ಇದೇ ಕಾರಣ ಇಟ್ಕೊಂಡು ನೀನನ್ನ ಮನೆಯಿಂದ ಹೊರಗಾಕ್ಬಿಟ್ರೆ? ಅಷ್ಟು ಸುಲಭ ಅಲ್ಲಮ್ಮ. ನಾನು ಮನೆಯಿಂದ ಆಚೆ ಹೋದ್ರೆ ಕುಟುಂಬದ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಅವ್ರಿಗಿದ್ದೇ ಇರುತ್ತೆ. ಅದಕ್ಕೆ ಇಷ್ಟೆಲ್ಲ ಆದ್ರೂ ಸಹಿಸ್ಕೊಂಡಿರೋದು. ನಾನು ಅದನ್ನೇ ಎನ್ಕ್ಯಾಶ್ ಮಾಡ್ಕೋತೀನಿ. ಪಿಂಕಿ, ನೀನು ಇನ್ಮೇಲೆ ಏನೇ ಮಾಡಿದ್ರು ತುಂಬಾ ಹುಷಾರಾಗಿರ್ಬೇಕು ಕಣೆ. ಎಡಗೈಯಲ್ಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು. ಇನ್ಯಾವುದೇ ಕಾರಣಕ್ಕೂ ಗೊತ್ತಾಗೋಕೆ ನಾನು ಬಿಡಲ್ಲ. ಗೀತಾ ಬರ್ತಿದ್ದಾಳೆ. ಬರ್ಲಿ ಬಿಡು, ನಾವು ಬಿಟ್ಟಿರೋ ಹೊಳ ತಲೆಯಲ್ಲಿ ಕೊರಿತಾ ಇರುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬರ್ತಿರ್ತಾಳೆ. ಚಾಲ್ಚಕ್ಕ, ಪಿಂಕಿ, ನೀವಿಬ್ರು ಯಾಕೆ ಇಲ್ಲಿ ನಿಂತಿದ್ದೀರಾ? ಅಷ್ಟೆಲ್ಲ ಮಾತಾಡಿದ್ರು ಅವರು ಅಂತ ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಳಗೆ, ಏನಾದರೂ ಮಾಡಿಕೊಡ್ತೀನಿ. ಅಯ್ಯೋ ಬೇಡ ತಾಯಿ, ಹೊಟ್ಟೆ ತುಂಬ ಹೋಗಿದೆ ನಮಗೆ. ಹಸಿವೆ ಸತ್ತೋಯ್ತು ಕಣೆ.
ಈ ಮನೆಯವರೆಲ್ಲ ನಮ್ಮನ್ನು ಸಪ್ರೇಟ್ ಮಾಡಿ ದೂರ ಹಾಕ್ಬಿಟ್ರು. ನೀ ಮತ್ತೆ ಹೇಳ್ಕೊಡ್ಲಿಲ್ವಾ ನಿನಗೆ ಅವ್ರು ಕೆಟ್ಟವರು, ಅವ್ರ ಹತ್ರ ಸೇರ್ಬೇಡ, ಅವ್ರ ಹತ್ರ ಮಾತಾಡ್ಬೇಡ ಅಂತ? ನೀನ್ಯಾಕೆ ಬಂದೆ ಇಲ್ಲಿಗೆ? ಅವ್ರು ಆ ಥರ ಎಲ್ಲ ಮಾತಾಡೋದಿಲ್ಲ. ಆದರೂ ನೀನು ನಮ್ಮ ಹತ್ರ ತುಂಬ ಹೊತ್ತು ಮಾತಾಡ್ತಾ ಇದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹೋಗು, ನೀನು ಹೋಗು. ಪಿಂಕಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಈ ಮನೇಲಿ ಅವಳು ಏನೇ ಮಾತಾಡಿದ್ರು ತಪ್ಪಾಗತ್ತೆ. ನೀನೇನೇ ಕೇಳೋದಿದ್ರು ನನ್ನ ಹತ್ರ ಕೇಳು. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಲಕ್ಕಿ ಅವ್ರನ್ನ ಇಲ್ಲಿ ಬರ್ದೇ ಇರೋ ಹಾಗೆ ತಡೆದಿದ್ದು ಯಾಕೆ ಅಂತ ನಾನು ತಿಳ್ಕೊಬೇಕು. ಯಾತಕ್ಕೆ ಲಕ್ಕಿ ಅವ್ರನ್ನ ಕಿಡ್ನಾಪ್ ಮಾಡಿಸಿದ್ದು?